ಜಮೀನು ವ್ಯಾಜ್ಯಕ್ಕಾಗಿ ಅಳಿಯನಿಂದಲೇ ಮಾವನ ಕೊಲೆ ಆರೋಪಿಗಳು ಅಂದರ್. ಬಾಗಲಕೋಟೆಯ ನವನಗರದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಪ್ರಕಟಣೆ. ದಿನಾಂಕ 8/12/2023 ಮುಂಜಾನೆ 10:55 ಜಮಖಂಡಿ ತಾಲೂಕಿನ ಗೋಠೆ ಗದ್ಯಾಳ ರಸ್ತೆ ಮೇಲೆ ಗದ್ಯಾಳ ಗ್ರಾಮದ ಕೆರೆಯ ಹತ್ತಿರ ಮಡ್ಡೆ ಸಾಬ್ ಮೆಹಬೂಬ್ ಸಾಬ್ ದೆಲವಲಿ ವರ್ಷ 55 ಶಿರೋಳ ಮೂಲದವರಾದ ಇವರು ತನ್ನ ಹೆಂಡತಿ ಕುಲಸುಮಾ ವಯಸ್ಸು 47 ವರ್ಷ ಇವರೊಂದಿಗೆ ಕುಮಠೆ ಗ್ರಾಮದಲ್ಲಿ ತನ್ನ ಅಕ್ಕನ ಅತ್ತೆಯಾದ ಮುಕ್ತಮ್ ಟಪಳಾಪುರ್ ಇವರು ತೀರಿಕೊಂಡ 9ನೇ ದಿನದ ಕಾರ್ಯಕ್ರಮ ಮುಗಿಸಿಕೊಂಡು ಮರಳಿ ತಮ್ಮ ಸ್ಪ್ಲೆಂಡರ್ ದ್ವಿಚಕ್ರ ವಾಹನದ ಮೂಲಕ ವಾಪಸ್ಸು ಬರುವಾಗ ಯಾವುದೋ ಒಂದು ಬಿಳಿ ಬಣ್ಣದ ಸಫಾರಿ ವಾಹನ ಚಾಲಕನು ಗದ್ಯಾಳ ಕಡೆಯಿಂದ ಜೋರಾಗಿ ವಾಹನ ನಡೆಸಿಕೊಂಡು ಬಂದು ತಮ್ಮ ಮೋಟಾರ್ ಸೈಕಲ್ಗೆ ಹಾಯಿಸಿ ಅಪಘಾತಪಡಿಸಿ ಮಡ್ಡೆ ಸಾಬ್ ಈತನ ಬಲಗಾಲಿಗೆ ಹಾಗೂ ತಲೆಗೆ ಭಾರೀ ಗಾಯಪಡಿಸಿ ಸ್ಥಳದಲ್ಲಿಯೇ ಮರಣ ಪಡಿಸಿದ್ದಲ್ಲದೆ ಹಿಂದೆ ಕೂತ ಕುಲಸುಮಾ ಗಲಗಲಿ ಇವರ ಎರಡೂ ಚಪ್ಪೆಗೆ ಭಾರೀ ಒಳಪೆಟ್ಟು ಪಡಿಸಿ ವಾಹನ ಸಮೇತ ಗೋಠೆ ಕಡೆಗೆ ಪರಾರಿ ಆಗಿರುತ್ತಾರೆ ಅಂತ ಮೃತನ ಮಗ ಸದ್ದಾಂ ಮಡ್ಡೆ ಸಾಬ್ ಗಲಗಲಿ ಈತನು ಪ್ರಕರಣವನ್ನು ದಾಖಲಿಸಿದ್ದ. ಈ ಕುರಿತು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಮತ್ತು ಬಾಗಲಕೋಟೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಮತ್ತು ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ಮೊದಲಾದ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಮಖಂಡಿಯ ಸಿಪಿಐ ಎಂಡಿ ಮಡ್ಡಿ ಅವರು ಪ್ರಕರಣದ ಮುಂದಿನ ತನಿಖೆಯನ್ನು ಕೈಗೊಂಡು ಇದರಲ್ಲಿ ಅಪಘಾತಪಡಿಸಿ ಹೋದ ವಾಹನ ಹಾಗೂ ಆರೋಪಿ ಚಾಲಕನಿಗೆ ಪತ್ತೆ ಮಾಡುತ್ತಿರುವಾಗ ಮೃತ ಮಡ್ಡೆ ಸಾಬ್ ಬೆಲಗಲಿ ಹಾಗೂ ಸಂಬಂಧದಲ್ಲಿ ಅವನಿಗೆ ಅಳಿಯನಾಗುವ ಮನ್ಸೂರ್ ನೂರ್ ಅಲಿ ವಾಲಿಕಾರ್ ಮೂಲತಃ ಬಬಲೇಶ್ವರ ತಾಲೂಕಿನ ಹೊಸೂರು ಗ್ರಾಮದವನಾದ ಈತನು ಜಲನಗರ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿ ನೌಕರಿಯನ್ನ ಮಾಡುತ್ತಿದ್ದು ಸದರಿಯವರ ನಡುವೆ ಶಿರೋಳ ಗ್ರಾಮದಲ್ಲಿ ಜಮೀನು ವ್ಯಾಜ್ಯವಿದ್ದು ಇದೇ ಕಾರಣಕ್ಕಾಗಿ ಮಡ್ಡೆ ಸಾಬ್ ಗಲಗಲಿ ಈತನು ತನ್ನ ಹೆಂಡತಿ ಕುಲಸುಮಾ ಇವಳೊಂದಿಗೆ ಕುಮಠೆ ಗ್ರಾಮದಿಂದ ತಮ್ಮ ಮೋಟಾರ್ ಸೈಕಲ್ ಮೇಲೆ ಗೋಠೆ ಮಾರ್ಗವಾಗಿ ಗದ್ಯಾಳ ಕಡೆಗೆ ಬರುವಾಗ ಅವನ ಅಳಿಯ ಮನ್ಸೂರ್ ವಾಲಿಕಾರ್ ಈತನು ತಮ್ಮ ಮೆಹಬೂಬ್ ಸಾಬ್ ನೂರ್ ಅಲಿ ವಾಲಿಕಾರ್ ಈತನೊಂದಿಗೆ ಕೂಡಿ ಕೊಲೆ ಮಾಡುವ ಬಗ್ಗೆ ಸಂಚು ರೂಪಿಸಿ ಮನ್ಸೂರ್ ವಾಲಿಕಾರ್ ಈತನು ಟಾಟಾ ಸಫಾರಿ ವಾಹನವನ್ನು ಗದ್ಯಾಳ ಕಡೆಯಿಂದ ಜೋರಾಗಿ ಚಲಾಯಿಸಿಕೊಂಡು ಹೋಗಿ ಒಮ್ಮೆಲೆ ಬಲಕ್ಕೆ ಕಟ್ಟು ಹೊಡೆದು ಮಡ್ಡೆ ಸಾಬನ ಮೋಟಾರ್ ಸೈಕಲ್ಗೆ ಹಾಯಿಸಿ ಮಡ್ಡೆ ಸಾಬನಿಗೆ ಭಾರೀ ಗಾಯಪಡಿಸಿ ಕೊಲೆ ಮಾಡಿದ್ದಲ್ಲದೆ ಅವನ ಹೆಂಡತಿ ಕುಲಸುಮಾ ಇವಳಿಗೆ ಭಾರೀ ಗಾಯಪೆಟ್ಟು ಪಡಿಸಿ ವಾಹನ ಸಮೇತ ಪರಾರಿ ಆಗಿರ್ತಾನೆ ಅಂತ ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಆರೋಪಿತರಾದ ಮನ್ಸೂರ್ ನೂರ್ ಅಲಿ ವಾಲಿಕಾರ್ ಹಾಗೂ ಮೆಹಬೂಬ್ ನೂರ್ ಅಲಿ ವಾಲಿಕಾರ್ ಇವರನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಎಂದು ಪ್ರಕರಣದ ತನಿಖೆಯ ಕುರಿತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಕೊಲೆ ಮಾಡಲು ಉಪಯೋಗಿಸಿದ ಒಂದು ಟಾಟಾ ಸಫಾರಿ ವಾಹನ ಹಾಗೂ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಮತ್ತು ಇತ್ಯಾದಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಇಬ್ಬರು ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಈ ಅಪಘಾತ ಪ್ರಕರಣವನ್ನು ಭೇದಿಸಿ ಈ ಆರೋಪಿತರು ಕೊಲೆ ಮಾಡಿರುತ್ತಾರೆ ಅಂತ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ ಸಿಪಿಐ ಎಂಡಿ ಮಡ್ಡಿ ಮತ್ತು ಪಿಎಸ್ಐ ಕಾನೂನು ಮತ್ತು ಸುವ್ಯವಸ್ಥೆ ಸಾವಳಗಿ ಪೊಲೀಸ್ ಠಾಣೆ, ಕ್ರೈಮ್ ವಿಭಾಗದ ಪಿಎಸ್ಐ ಎನ್ಎಲ್ ವಾಲಿಕಾರ್ ಸಾವಳಗಿ ಪೊಲೀಸ್ ಠಾಣೆ ಮತ್ತು ಎಎಸ್ಐ ಬಿಎಂ ಕುಂಬಾರ್ ಮತ್ತು ಎಎಸ್ಐ ಬಿಬಿ ಎಡವೆ ಮತ್ತು ಎಎಸ್ಐ ಎಸ್ಬಿ ಕೆಂಗಲಗುತ್ತಿ ಹಾಗೂ ಸಿಬ್ಬಂದಿ ಜನರಾದ ಪರಶುರಾಮ್ ಘಾಟಗೆ ಮತ್ತು ಸಂಗಮೇಶ್ ಕೋಟಿ, ಸಿದ್ದು ಹನಗಂಡಿ, ಬಾಹುಬಲಿ ಕುಸುನಾಳೆ, ಸಂಗಮೇಶ್ ಗಾಣ್ಗೆ, ರವಿ ಬಸನ್ನವರ್, ಸಂಗಮೇಶ್ ತುಪ್ಪದ್, ಎಸ್ಎನ್ ಹುಚ್ಚಗೌಡರ್, ಬಿಎಂ ಹೊಸ್ಮನಿ, ಐಎ ನದಾಫ್, ಪಿಎನ್ ವಾಲಿಕಾರ್, ರಾಜೇಸಾಬ್ ಮುಲ್ಲಾ, ಸಿದ್ದಣ್ಣ ಹುದ್ದಾರ್ ಇವರೆಲ್ಲರೂ ಪ್ರಕರಣವನ್ನು ಭೇದಿಸುವಲ್ಲಿ ಪ್ರಮುಖ ಪಾತ್ರವನ್ನು ಮತ್ತು ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಬಾಗಲಕೋಟೆಯ ನವನಗರದ ವಾರ್ತಾ ಇಲಾಖೆ ಮೂಲಕ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ.